ಪುಷ್ಪ ಅಮ್ಮ ಅವರು ನಾವು ಮೊದಲೆಲ್ಲ ನೋಡಿದ್ವಿ ರಾಕಿಂಗ್ ಸ್ಟಾರ್ಸ್ ಫುಲ್ಲು ರಗ್ಗಡಿದ್ದಾರೆ ಅವರು, ಸ್ಟ್ರೈಟ್ ಫಾರ್ವರ್ಡು, ಯಶ್ ಸ್ಟ್ರೈಟ್ ಫಾರ್ವರ್ಡ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಸೊ ಪುಷ್ಪ ಅವರು ಹಾಗೆ ಇದ್ದಾರೆ. ಸೊ ಈಗ ಪುಷ್ಪ ಅವರು ಯಶ್ಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಕಾಂಪಿಟೇಷನ್ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನು ಯಶಿಗೆ ಕಾಂಪಿಟೇಷನ್ ಕೊಟ್ಟು ಯಶ್ಗಿನ್ನ ಒಳ್ಳೆ ಸಿನಿಮಾ ಕೊಟ್ಟರೆ ಅಂದರೆ ಖುಷಿ ಪಡೋಕ್ಕೆ ಹೇಳಿ ಜನಕ್ಕೆ. ನೋಡಮ್ಮ, ನನ್ನ ಮಗ ಬರಬೇಕು ಅಂದರೆ ಅರ್ಧ ರಾತ್ರಿಲಿ ಬರ್ತಾನೆ. ನಮ್ಮ ಫ್ಯಾಮಿಲಿಗೆ ಏನಾರ ಅಂದರೆ ನನ್ನ ತಂಗಿಗೆ ಏನೋ ತೊಂದರೆ ಆಯಿತು, ಅರ್ಧ ರಾತ್ರಿ ಅವತ್ತು ಟಿ ವಿಲಿ ಬಂದು ಕುತ್ಕೊಂಡು ಮಾತಾಡ್ಬಿಟ್ಟು ಹೋದ. ಯಾವತ್ತೂ ಬರದೇ ಇರೋನು ಹಾಸನಲ್ಲಿ ಗಲಾಟೆ ಆಯಿತು, ಅಲ್ಲಿಗೆ ಬಂದು ಕುತ್ಕೊಂಡ, ಗೊತ್ತಾಯ್ತಾ? ಬಂದೇ ಬಿಟ್ಟ. ಇಲ್ಲಮ್ಮ ನಾನು ಬರ್ತೀನಿ ಸರ್, ಯಾವ ಪದವಿ ಅಮ್ಮ ಬಿಡಮ್ಮ ನೀನು ಅಂತ ಬಂದ್ಬಿಟ್ಟ. ಆ ಥರ ಆದಾಗ ಬರ್ತಾನೆ. ಒಳ್ಳೆ ಕೆಲಸಕ್ಕೆ ಅವ್ನು ಮಾಡ್ತಿರುವಾಗ ನಾವು ಅಡ್ಡಿಪಟ್ಟು, ನನ್ನ ಮಗ ಬರಲ್ಲ ಅಂತ ಅಕ್ಕಪಕ್ಕದವ್ರಿಗಾದರೆ ಹೋಯ್ತಾನೆ, ನಮಗೆ ಬರಲ್ವೇನಮ್ಮ ನನ್ನ ಮಗ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಮಾತಾಡೋದು ಬಂದರೆ, ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿಲ್ಲದೆ ತುಂಬ ಹೈ ಬಜೆಟ್ ಸಿನಿಮಾಗಳನ್ನು ಮಾಡಿದ್ರೂ ಕತೆ ಜನಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಸೋತ ಉದಾಹರಣೆಗಳು ಇದೆ. ಸೊ ಕೊತ್ತಲವಾಡಿ ನಾವು ಟೀಸರ್ಸ್ ಎಲ್ಲ ನೋಡ್ತಾ ಇದ್ದರೆ ಇದು ಕತೆ ಆಧಾರಿತ ಸಿನಿಮಾ, ಒಂದು ಕತೆ ಮೇಲೆ ನಡೀತಿದೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಸೊ ಈ ಕತೆನ ನೀವು ಒಪ್ಪೋಕ್ಕೂ ಮುಂಚೆ 3-4 ಸ್ಕ್ರಿಪ್ಟ್ಗಳನ್ನು ಬೇಡ ಅಂತ ಹೇಳಿದ್ರಂತೆ. ಕೊತ್ತಲವಾಡಿನ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಇಲ್ಲ, ಅದು ಚೆನ್ನಾಗೇ ಇತ್ತು ಸ್ಕ್ರಿಪ್ಟು, ಅವ್ರು ಚೆನ್ನಾಗೇ ಮಾಡ್ಕೊಬಂದಿದ್ರು. ಅವರಿಗೆ ನಮ್ಮ ನೋಡ್ತಿದ್ದಂಗೆ ಯಶೋರಮ್ಮ ದೊಡ್ಡ ಕತೆ ತಗೋಗೋಣ ಅಂತ ತಂದಿದ್ದಾರೆ. ಬಜೆಟ್ ಬೇಕಲ್ಲ, ಫಸ್ಟೇ ಹೋಗಿ ದೊಡ್ಡದು 12 ಮೆಟ್ಲಿಗೆ ಕಾಲಾಕೋಕ್ಕಾಗಲ್ಲ, 1ರಿಂದನೇ 12ಕ್ಕೆ ಹೋಗ್ಬೇಕು. 12 ಮೆಟ್ಲಿಗೆ ಹಾಕಿದ್ರೆ ಬಿದ್ದೋಯ್ತೀವಿ.